ನಮಸ್ಕಾರ. ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆದಾಗ ಇದ್ರ ಹಿಂದೆ ಏನಾದ್ರೂ ಒಂದು ಒಳ್ಳೆ ಉದ್ದೇಶ ಇರ್ಬೋದಾ ಅಂತ ಅನ್ಸುತ್ತೆ ಅಲ್ವಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಒಂದು ಅದ್ಭುತ ಕಥೆಯನ್ನ ಇವತ್ತು ನೋಡೋಣ. ಇದು ಒಬ್ಬ ರಾಜ ಮತ್ತೆ ಅವನ ಬುದ್ಧಿವಂತ ಮಂತ್ರಿಯ ಕಥೆ. ಇದು ನಾವು ಯೋಚನೆ ಮಾಡುವ ರೀತಿಯನ್ನೇ ಬದಲಾಯಿಸಬಲ್ಲದು. ನೋಡಿ, ಈ ಇಡೀ ಕಥೆಯ ತಿರುಳು ಇರೋದೇ ಈ ಒಂದು ವಾಕ್ಯದಲ್ಲಿ: ಎಲ್ಲವೂ ಒಳ್ಳೆಯದಕ್ಕಾಗಿ ನಡೆಯುತ್ತದೆ. ಇದು ಸುಮ್ಮನೆ ಒಂದು ನಂಬಿಕೆಯಾ, ಅಥವಾ ಇದರ ಹಿಂದೆ ಯಾವುದಾದರೂ ದೊಡ್ಡ ಸತ್ಯ ಅಡಗಿದೆಯಾ? ಕಥೆ ಮುಂದುವರೆದಂತೆ ನೋಡೋಣ. ಸರಿ, ಈ ಕಥೆಯಲ್ಲಿ ಬರೋದು ಇಬ್ರು ಮುಖ್ಯ ಪಾತ್ರಗಳು. ಒಬ್ರು ತುಂಬಾನೇ ಧೈರ್ಯವಂತ, ನ್ಯಾಯವಂತ ರಾಜ, ಇನ್ನೊಬ್ಬರು ಅವನಿಗೆ ಯಾವಾಗ್ಲೂ ಜೊತೆಗಿದ್ದ ಜ್ಞಾನಿ ಮಂತ್ರಿ. ಈ ಮಂತ್ರಿಗೊಂದು ತುಂಬಾನೇ ವಿಶಿಷ್ಟವಾದ ಆದ್ರೆ ಅಷ್ಟೇ ಗಟ್ಟಿಯಾದ ಒಂದು ನಂಬಿಕೆ ಇತ್ತು. ಏನಂದ್ರೆ, ಏನೇ ಆಗ್ಲಿ, ಅದು ನೋಡೋಕೆ ಒಳ್ಳೇದಿರ್ಲಿ ಅಥವಾ ಕೆಟ್ಟದ್ದಿರ್ಲಿ, ಕೊನೆಗೆ ಎಲ್ಲವೂ ಒಳ್ಳೇದಕ್ಕೆ ಆಗುತ್ತೆ ಅನ್ನೋದು. ಆದ್ರೆ ಮಂತ್ರಿಯ ಈ ಮಾತು ಯಾವಾಗ್ಲೂ ರಾಜನಿಗೆ ಸ್ವಲ್ಪ ಕಿರಿಕಿರಿ ತರಿಸ್ತಾ ಇತ್ತು. ಸರಿ, ಈಗ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ. ಇದು ಮಂತ್ರಿಯ ನಂಬಿಕೆಯನ್ನ ಒಂದು ದೊಡ್ಡ ಪರೀಕ್ಷೆಗೆ ಒಡ್ಡುತ್ತೆ. ಇಲ್ಲಿಂದ ಕಥೆ ಅನಿರೀಕ್ಷಿತವಾಗಿ ಸಾಗುತ್ತೆ. ಹೀಗಿರುವಾಗ ಒಂದು ದಿನ ರಾಜ ಬೇಟೆಗೆ ಅಂತ ಕಾಡಿಗ್ಹೋಗಿದ್ದ. ಅಲ್ಲಿ ಅಚಾನಕ್ಕಾಗಿ ಒಂದು ಘಟನೆ ನಡೆಯುತ್ತೆ. ಬಾಣ ಹಾರಿಸೋ ರಭಸದಲ್ಲಿ ರಾಜನ ಸ್ವಂತ ಬೆರಳಿಗೆನೆ ದೊಡ್ಡ ಗಾಯ ಆಗ್ಬಿಡುತ್ತೆ. ಅಬಾ, ರಾಜನಿಗೆ ತಡೆಯೋಕಾಗದಷ್ಟು ನೋವು, ಆಘಾತ. ಇಲ್ಲೇ ನೋಡಿ, ಇಬ್ಬರ ಯೋಚನೆಗೂ ಇರೋ ವ್ಯತ್ಯಾಸ. ರಾಜ ಒಂದ್ ಕಡೆ ನೋವು, ಕೋಪದಿಂದ ಉದಾಡ್ತಿದ್ರೆ, ಮಂತ್ರಿ ಮಾತ್ರ ಎಂದಿನಂತೆ ಕೂಲಾಗಿ, ಮಹಾರಾಜ, ಚಿಂತೆ ಮಾಡಬೇಡಿ, ಇದು ಒಳ್ಳೇದಕ್ಕೆ ಆಗಿದೆ ಅಂತ ಹೇಳ್ತಾನೆ. ಅಷ್ಟು ನೋವಲ್ಲಿರೋ ರಾಜನಿಗೆ ಮಂತ್ರಿಯ ಈ ಮಾತು ಕೇಳಿ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಏನು, ನನ್ನ ಬೆರಳು ತುಂಡಾಗಿದೆ, ಇದರಲ್ಲಿ ಒಳ್ಳೇದೇನಿದೆ? ಸೈನಿಕರೇ, ಇವನ್ನ ತಕ್ಷಣ ಕರ್ಕೊಂಡೋಗಿ ಜೈಲಿಗೆ ಹಾಕಿ ಅಂತ ಜೋರಾಗಿ ಆರ್ಡರ್ ಮಾಡ್ತಾನೆ. ಆದ್ರೆ ಆಶ್ಚರ್ಯ ಅಂದ್ರೆ, ಸೈನಿಕರು ಅವನನ್ನ ಜೈಲ್ಗೆ ಎಳ್ಕೊಂಡು ಹೋಗ್ತಿದ್ರೂ ಮಂತ್ರಿ ಮುಖದಲ್ಲಿ ಒಂದು ಚೂರು ಬೇಜಾರಿಲ್ಲ. ಬದಲಿಗೆ ತುಂಬಾನೇ ಶಾಂತವಾಗಿ, ಇದು ಕೂಡ ಒಳ್ಳೇದಕ್ಕಾಗಿಯೇ ಅಂತ ಹೇಳಿದ. ಯೋಚ್ನೆ ಮಾಡಿ, ತನ್ನ ಶಿಕ್ಷೆಯಲ್ಲೂ ಆತ ಅದೇ ತತ್ವವನ್ನೇ ನೋಡ್ತಿದ್ದ. ಇಲ್ಲಿಂದ ಕಥೆ ಕ್ಲೈಮ್ಯಾಕ್ಸ್ ಕಡೆಗೆ ಹೋಗುತ್ತೆ. ರಾಜನಿಗೆ ಆಗಿದ್ದ ಗಾಯದ ಪರಿಣಾಮ ಏನನ್ನೋದು ಈಗ ಗೊತ್ತಾಗುತ್ತೆ. ಕೆಲವು ದಿನಗಳು ಕಳೆಯುತ್ತೆ. ರಾಜ ಮತ್ತೆ ಬೇಟೆಗೆ ಹೋಗ್ತಾನೆ. ಆದ್ರೆ ಈ ಸಲ ಒಬ್ಬನೇ. ಅಲ್ಲೇನಾಗುತ್ತೆ ಅಂದ್ರೆ, ಅವನನ್ನ ಕಾಡು ಜನರ ಗುಂಪೊಂದು ಹಿಡಿದುಕೊಂಡ್ಬಿಡುತ್ತೆ. ಅಷ್ಟೇ ಅಲ್ಲ, ತಮ್ಮ ದೇವತೆಗೆ ಬಲಿ ಕೊಡೋಕೆ ರಾಜನನ್ನೇ ಆಯ್ಕೆ ಮಾಡುತ್ತೆ. ಬಲಿಯ ಸಿದ್ಧತೆಗಳೆಲ್ಲ ನಡೆದಿದೆ. ಆಗ ಅವರಲ್ಲಿ ಒಬ್ಬನಿಗೆ ರಾಜನ ಗಾಯಗೊಂಡಿದ್ದ ಬೆರಳು ಕಾಣಿಸುತ್ತೆ. ಅವರ ನಂಬಿಕೆ ಪ್ರಕಾರ ದೇಹದಲ್ಲಿ ಏನಾದ್ರೂ ದೋಷ ಇದ್ರೆ ಬಲಿ ಕೊಡೋ ಹಾಗಿರ್ಲಿಲ್ಲ. ಅದಕ್ಕೆ ರಾಜ ಅಪೂರ್ಣ ಅಂತ ಹೇಳಿ ಅವನನ್ನ ಬಿಟ್ಟು ಕಳಿಸ್ತಾರೆ. ಆ ಒಂದು ಕ್ಷಣದಲ್ಲಿ ರಾಜನಿಗೆ ಫ್ಲಾಶ್ ಆಗಿದ್ದು, ತಾನು ಶಾಪ ಅನ್ಕೊಂಡಿದ್ದ, ಅಷ್ಟು ನೋವು ಕೊಟ್ಟಿದ್ದ ಅದೇ ಗಾಯಗೊಂಡ ಬೆರಳು ಇವತ್ತು ತನ್ನ ಜೀವವನ್ನೇ ಉಳಿಸಿದ್ಯಲ್ಲ ಅಂತ. ಒಳ್ಳೇದಕ್ಕೆ. ಆದ್ರೆ ಕಥೆ ಇಲ್ಲಿಗೆ ಮುಗ್ದಿಲ್ಲ. ರಾಜ ಅರಮನೆಗೆ ವಾಪಸ್ ಬಂದ ಮೇಲೆ ಈ ಘಟನೆಯ ಇನ್ನೂ ಆಳವಾದ ಸತ್ಯ ಅವನಿಗೆ ಗೊತ್ತಾಗತ್ತೆ. ರಾಜ ಓಡೋಡಿ ಜೈಲಿಗೆ ಹೋಗ್ತಾನೆ. ಮಂತ್ರಿಯನ್ನ ಬಿಡುಗಡೆ ಮಾಡಿ, ಮಂತ್ರಿಗಳೇ, ನೀವು ಹೇಳಿದ್ದು ನಿಜ ಆಯ್ತು, ನನ್ನ ಬೆರಳಿನ ಗಾಯವೇ ನನ್ನ ಪ್ರಾಣ ಉಳಿಸಿತು ಅಂತ ಒಪ್ಪಿಕೊಳ್ತಾನೆ. ಆದ್ರೆ ರಾಜನ ತಲೆಯಲ್ಲಿ ಒಂದು ಪ್ರಶ್ನೆ ಕೊರೆಯುತ್ತಿತ್ತು. ಅವನು ಮಂತ್ರಿ ಹತ್ರ, ಹೌದು, ಆದ್ರೆ ನಾನು ನಿಮ್ಮನ್ನ ಯಾವ ತಪ್ಪು ಇಲ್ಲದೆ ಜೈಲಿಗೆ ಹಾಕಿದ್ದು ಅನ್ಯಾಯ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಮಂತ್ರಿ ನಿಧಾನವಾಗಿ ನಗ್ತಾ ಹೇಳ್ತಾನೆ, ಮಹಾರಾಜ, ನಾನು ಜೈಲಿಗೆ ಹೋಗಿದ್ದು ಒಳ್ಳೇದಕ್ಕೇನೆ ಆಯ್ತು. ಒಂದು ಕ್ಷಣ ಯೋಚಿಸಿ, ನಾನು ಜೈಲಲ್ಲಿ ಇಲ್ಲ ಅಂದಿದ್ರೆ ಖಂಡಿತ ಬೇಟೆಗೆ ನಿಮ್ ಜೊತೆ ಬರ್ತಿದ್ದೆ. ಆಗ ಕಾಡು ಜನರು ಗಾಯಗೊಂಡಿದ್ದ ನಿಮ್ಮನ್ನ ಬಿಟ್ಟು ಆರೋಗ್ಯವಾಗಿದ್ದ ನನ್ನನ್ನೇ ಬಲಿ ಕೊಡ್ತಿದ್ರು. ಮಂತ್ರಿ ಹೇಳಿದ ಆ ಮಾತಿನ ಆಳವನ್ನ ನೋಡಿ ರಾಜನಿಗೆ ತಲೆಬಾಗಿದಂತಾಯ್ತು. ಪ್ರತಿಯೊಂದು ಘಟನೆ ಹೇಗೆ ಒಂದಕ್ಕೊಂದು ಬೆಸೆದ್ಕೊಂಡಿದೆ ಅನ್ನೋದು ಅವನಿಗೆ ಸಂಪೂರ್ಣವಾಗಿ ಅರ್ಥ ಆಯಿತು. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಈ ಕಥೆಯಿಂದ ನಮ್ಗೆ ಸಿಗುವ ಪಾಠವಾದ್ರೂ ಏನು? ಬನ್ನಿ, ಅದರ ಸಾರಾಂಶವನ್ನ ನೋಡೋಣ. ಈ ಕಥೆಯ ಮುಖ್ಯ ಪಾಠಗಳು ಅಂದ್ರೆ, ಮೊದಲನೇದಾಗಿ, ನೋಡೋಕೆ ಕೆಟ್ಟದುಂಟ ಅನ್ಸೋ ಘಟನೆಗಳು ಕೆಲವೊಮ್ಮೆ ವೇಷ ಬದಲಾಯಿಸ್ಕೊಂಡು ಬಂದ ವರದಂತೆ ಇರ್ಬೋದು. ಎರಡನೇದು, ಕಷ್ಟ ಬಂದಾಗ ಧೈರ್ಯ, ನಂಬಿಕೆ ಕಳ್ಕೊಳ್ಳಬಾರದು. ಮೂರನೇದು, ನಮಗೆ ತಕ್ಷಣಕ್ಕೆ ಕಾಣದ ಒಂದು ದೊಡ್ಡ ಯೋಜನೆ ನಮ್ಮ ಜೀವನದಲ್ಲಿ ನಡೀತಾ ಇರ್ಬೋದು. ಕೊನೆಯದಾಗಿ, ಜೀವನದಲ್ಲಿ ನಡೆಯೋ ಪ್ರತಿಯೊಂದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಈ ಕಥೆ ಕೇಳಿದ ಮೇಲೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮೆಲ್ಲರ ಜೀವನದಲ್ಲೂ ಆ ಕ್ಷಣಕ್ಕೆ ಇದು ಯಾಕಪ್ಪ ನಡ್ತು ಅಂತ ಅನ್ಸಿದ್ದು ಮುಂದೆ ಯಾವುದೋ ಒಂದು ಒಳ್ಳೆಯದಕ್ಕೆ ದಾರಿಯಾಗಿಂದ ಸಂದರ್ಭಗಳು ಬಂದಿವೆಯಾ?